ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಸಂಪನ್ನಗೊಂಡ ಶ್ರೀ ಮಹಾಗಣಪತಿ ಮಹಾಸ್ಯಂದನ ರಥೋತ್ಸವ. ಸಹಸ್ರಾರು ಭಕ್ತರು ಭಾಗಿ. ವಿಶ್ವಶಾಂತಿಗೆ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಿದೆ ಎಂದ ಶಾಸಕ ಬೇಳೂರು. ಜಾತ್ರೋತ್ಸವ ಕುರಿತು ಪಾಂಡಣ್ಣ ತೋಯಜಾಕ್ಷಿ ನವೀನ್ ಜೋಯ್ಸ್ ಮಾತು. ತ್ಯಾಗರ್ತಿಯಲ್ಲಿ ವಿದ್ಯುತ್ ಗ್ರಿಡ್ ಕಾಮಗಾರಿಗೆ ಬಂದಿದ್ದ ಇಂಜಿನಿಯರ್ ಕಾರ್ಮಿಕರ ಮೇಲೆ ಹಲ್ಲೆ. ಆನಂದಪುರಂ ಠಾಣೆಯಲ್ಲಿ ದೂರು ದಾಖಲು. ಅಧಿಕಾರಿಗಳಿಗೆ ಕಾರ್ಮಿಕರಿಗೆ ರಕ್ಷಣೆ ನೀಡಲು ಒತ್ತಾಯಿಸಿ ತ್ಯಾಗರ್ತಿ ಹಿರೇಬೆಲಗುಂಜಿ ಬರೂರು ಭಾಗದ ರೈತರಿಂದ ಪ್ರತಿಭಟನೆ. ಹಲ್ಲೆ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸೋಮಶೇಖರ್ ಕುಮಾರಗೌಡರ ಒತ್ತಾಯ. ಈಗ ಸುದ್ದಿಯ ವಿವರ. ಸಾಗರದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮಹಾಗಣಪತಿ ರಥೋತ್ಸವ ಭಾನುವಾರ ಬೆಳಗ್ಗೆ 8:15 ಶುಭ ಮುಹೂರ್ತದಲ್ಲಿ ನಡೆಯಿತು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿದ್ವಾನ್ ಜಗದೀಶ್ ಭಟ್ ಅವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡಿತು. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಶ್ರೀ ಮಹಾಗಣಪತಿ ದೇವರ ಉತ್ಸವ ಮೂರ್ತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ಶ್ರೀದೇವರ ರಥಾರೋಹಣ ನಡೆಯಿತು. ಮಂಗಳಾರತಿ ನಂತರ ಕನಕವೃಷ್ಟಿ ನಡೆದು ರಥವನ್ನು ಎಳೆಯಲಾಯಿತು. ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು, ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಟಿವಿ ಪಾಂಡುರಂಗ, ವಿದ್ವಾನ್ ನವೀನ್ ಜೋಯ್ಸ್ ಮಾತನಾಡಿದರು. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ, ಪ್ರಮುಖರಾದ ಐವಿ ಹೆಗಡೆ, ದೇವಸ್ಥಾನ ಸಮಿತಿ ಸದಸ್ಯರು, ವಿವಿಧ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಮಹಾಗಣಪತಿ ದೇವಸ್ಥಾನದ ವರ್ಷಕ್ಕೊಮ್ಮೆ ಚಾಲನೆ ಆಗುತ್ತೆ. ನಾವು ಇಷ್ಟೇ ಕೇಳೋದೇನಿಲ್ಲ, ಭಗವಂತ ಮಹಾಗಣಪತಿಯನ್ನು ಕೇಳೋದಷ್ಟೇ. ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಯಾವುದೇ ಅನಾಹುತ ಆಗ್ತದೆ, ಯಾವುದೇ ತೊಂದರೆ ಆಗ್ತದೆ, ಯಾವುದೇ ವಿಘ್ನ ಬಂದಾಗ ಎಲ್ಲ ಜನರಿಗೂ ಸಹ ಒಳ್ಳೆಯದನ್ನು ಮಾಡಪ್ಪ ಭಗವಂತ ಕೇಳ್ಕೊಳ್ತಾ, ಯಾಕಂದ್ರೆ ದೇಶದಲ್ಲಿ ಯುದ್ಧ ನಡೀತದೆ, ಆ ಯುದ್ಧ ಕೊನೆಗಂಡು ಒಳ್ಳೆ ರೀತಿಯಲ್ಲಿ ಭಕ್ತಾದಿಗಳಿಗೆ ಒಳ್ಳೆ ಆಗಬೇಕು ರಾಜ್ಯಕ್ಕೆ ಮತ್ತು ನಮ್ಮ ನೇತೃತ್ವದಲ್ಲಿ ಇವತ್ತು ಈ ಒಂದು ರಥೋತ್ಸವ ಆಗಿದೆ. ನಮಗೆಲ್ಲ ಖುಷಿಯಾಗಿದೆ. ಭಾಳ ಈ ವರ್ಷ ಅದ್ದೂರಿಯಾಗಿ ರಥೋತ್ಸವನ ಮಾಡಿದ್ದೀವಿ. ನಮ್ಮ ಪಾಂಡಣ್ಣವರು ಮತ್ತು ರೇಷಿಯವರು ತಹಶೀಲ್ದಾರರು ಚೆನ್ನಾಗಿ ಮಾಡಿದ್ದೀವಿ. ಮುಂದೆ ಅದನ್ನು ನಡೆಸ್ಕೊಂಡು ಹೋಗುವಂಥ ಯಾವುದೇ ತೊಂದರೆ ಆಗ್ಬೋದು ಅಂತ ಭಗವಂತ ಕೇಳ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಮಹಾಗಣಪತಿ ದೇವಸ್ಥಾನದ ರಥೋತ್ಸವ ತುಂಬ ಅದ್ದೂರಿಯಾಗಿ ನಡೆದಿದೆ. ಜನರ ಪ್ರೋತ್ಸಾಹ ಮತ್ತು ಜನರ ಸಹಕಾರ ಈ ಹಿಂದಿಗಿಂತಲೂ ಹೆಚ್ಚಿಗಿದೆ ಅಂತ ಹೇಳಿ ನಮ್ಮೆಲ್ಲ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಎಲ್ಲ ಮಳೆ ಬೆಳೆ ಆಗಿ ನಮ್ಮ ಜನರು ಮತ್ತು ಸನ್ಮಾನ್ಯ ಶಾಸಕರು ಹೇಳಿದಾಗೆ ವಿಶ್ವದಲ್ಲಿ ಏನು ಯುದ್ಧಗಳು ನಡೀತಾ ಇದ್ದಾವೆ ಆ ಯುದ್ಧಗಳೆಲ್ಲ ಕೊನೆಗೊಂಡು ಶಾಂತಿ ಸೌಹಾರ್ದತೆಯಿಂದ ಅನುಕೂಲ ಮಾಡುವಂತೆ ಆಗಲಿ, ಆ ಗಣಾಧೀಶನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ. ಆಗುತ್ತೆ ಸಂಪ್ರದಾಯಬದ್ಧವಾಗಿ ಎಲ್ಲ ಹೋಮ ಹವನ ಎಲ್ಲ ಆದಮೇಲೆ ರಥಾರೋಹಣ ಇರುತ್ತೆ. ಗಣಪತಿದು ರಥಾರೋಹಣ ಎಲ್ಲ ಆಗಿ ಸೇರು ರಥ ಸಾಂಗವಾಗಿ ನಡೆದಿದ್ದು. ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನದಾಸೋಹ ಇವತ್ತಿಂದ ಸುಮಾರು 27ನೇ ತಾರೀಕುವರೆಗೂ ಇರ್ತದೆ. ಭಕ್ತ ಮಹಾಶಯರೆಲ್ಲರಿಗೂ ಮಹಾಗಣಪತಿ ಒಳ್ಳೇದು ಮಾಡಲಿ ಅಂತ ಬರ್ತಾರೆ. ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು. ಅನ್ನದಾನ ಸಂತರ್ಪಣೆ, ಅನ್ನದಾಸೋಹ, ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವುಗಳಲ್ಲೂ ಭಾಗವಹಿಸಿ ಭಕ್ತಾದಿಗಳು ಗಣಪತಿ ಕೃಪೆ ಪಾತ್ರರಾಗಬೇಕು. ಮಹಾಗಣಾಧೀಶ್ವರಾಯ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪರಾಭವನ ಸಂವತ್ಸರ ಯುಗಾದಿ ಹಬ್ಬದಿಂದ ಪ್ರಾರಂಭವಾಗಿದೆ. ಮಹಾಗಣಪತಿ ದೇವರ ರಥೋತ್ಸವ ಅಂದರೆ ಪಂಚೋತ್ಸವದ ಮೂಲಕ ಇವತ್ತು ಚೌತಿ ದಿವಸ ಮಹಾಸ್ಯಾಂದನ ಮಹಾಗಣಪತಿ ರಥೋತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ರಾತ್ರಿ ರಾಜಬೀದಿ ಉತ್ಸವ ಸಹ ಇದೆ. ನಾಳೆ ಅವಭೃತ ತೀರ್ಥ ಸ್ನಾನ, ನಾಡಿದ್ದು ಸಂಧಾನ ಕಾರ್ಯಕ್ರಮ, ದೇವಸ್ಥಾನದ ಗಣಪತಿ ಹೋಮ, ಅಂಕುರ ಪ್ರಸಾದಾರ್ಪಣೆ ಹಾಗೂ 25ನೇ ತಾರೀಕಿನಂದು ಸಾರ್ವತ್ರಿಕ ಗಣಹೋಮವನ್ನು ಸಹ ವ್ಯವಸ್ಥಾಪನಾ ಸಮಿತಿ ಹಾಗೂ ತಾಲೂಕು ಆಡಳಿತ ಎಲ್ಲದನ್ನು ನಿಶ್ಚಯ ಮಾಡಿದೆ. ಹಾಗೂ 27ನೇ ತಾರೀಕು ತನಕ, ಇಂದಿನಿಂದ 27ನೇ ತಾರೀಕಿನ ಪ್ರತಿ ದಿವಸವೂ ಅನ್ನದಾಸೋಹ ಕಾರ್ಯಕ್ರಮವೂ ಸಹ ನೆರವೇರುತ್ತೆ. ಈ ಪರಾಭವನ ಸಂವತ್ಸರ ಎಲ್ಲ ಭಕ್ತಾದಿಗಳಿಗೂ ಸಹ ಆ ಮಹಾಗಣಾಧೀಶ್ವರ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ಕರುಣಿಸಬೇಕು. ಈ ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯ ರಾಷ್ಟ್ರದಲ್ಲಿ ಒಳ್ಳೆಯ ರೀತಿಯಾದ ಮಳೆ ಬೆಳೆ ಸಮೃದ್ಧಿ ಆಗಬೇಕು. ಎಲ್ಲ ರೋಗ ರುಜಿನಗಳು ದೂರ ಆಗಬೇಕು. ಹಾಗೆ ವರ್ಷ ಈ ಮಹಾಗಣಪತಿ ದೇವರ ಜಾತ್ರಾ ಮಹೋತ್ಸವವನ್ನು ಮಾಡೋದಕ್ಕೆ ಎಲ್ಲ ಸಮಸ್ತ ಭಕ್ತಾದಿಗಳು ಭಕ್ತಿಯನ್ನು ಕೊಟ್ಟು ಕರುಣಿಸಿ ಇನ್ನೂ ಹೆಚ್ಚಿನ ಪ್ರೇರಣೆಯನ್ನು ನೀಡಬೇಕು ಎಂಬುದಾಗಿ ನಾನು ಆ ಮಹಾಗಣಪತಿ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀನಿ. ಭಕ್ತಾದಿಗಳಿಗೂ ನಮಸ್ಕಾರ.
ಶ್ರೀ ಮಹಾಗಣಪತಿ ದೇವಸ್ಥಾನ ಮಹಾಗಣಪತಿ ದೇವರ ಮಹಾಸಂದನ ರಥೋತ್ಸವ ನಡೀತಾ ಇದೆ. ಮಾನ್ಯ ಶಾಸಕರು ಮತ್ತು ನಮ್ಮ ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್ ಅವರು ಮತ್ತು ಇಒ ಅವರು ಎಲ್ಲರೂ ನಿಂತ್ಕೊಂಡು ಇದನ್ನು ನಡೆಸ್ಕೊಟ್ಟಿದ್ದಾರೆ. ಸಾಂಗವಾಗಿ ನೆರವೇರಿದೆ ರಥೋತ್ಸವ. ಎಲ್ಲ ಸದ್ಭಕ್ತಾದಿಗಳು ಇದರಲ್ಲಿ ಪಾತ್ರರಾಗಬೇಕಾಗಿ, ಹಾಗೆ ಅನ್ನದಾಸೋಹ ವ್ಯವಸ್ಥಾಪನಾ ಸಮಿತಿಯವರು ಇದರಲ್ಲಿ ಮತ್ತು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ರಥೋತ್ಸವವನ್ನು ನಡೆಸಿದ್ದಾರೆ. 27ನೇ ತಾರೀಕು ತನಕ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊತೀನಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ದಿನ ಸಂಜೆ 27ರವರೆಗೂ ಇರುತ್ತೆ. ಸಂಜೆ 5 ಗಂಟೆಯಿಂದ ಎಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊತೀನಿ. ಗಣಪತಿ ಜಾತ್ರೆ ಅಂಗವಾಗಿ ವಿವಿಧ ಸಂಘಟನೆಗಳಿಂದ ಬೆಳಗ್ಗೆ ಪಾನಕ ಕೋಸಂಬರಿ ವಿತರಣೆ ಮಾಡಲಾಯಿತು. ಗಣಾಧೀಶ್ವರ ಯುವಕ ಸಂಘದಿಂದ ಲಘು ಉಪಹಾರ ನೀಡಲಾಯಿತು. ಶ್ರೀ ಮಹಾಗಣಪತಿ ದೇವಸ್ಥಾನ ವತಿಯಿಂದ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ರಥದ ಹತ್ತಿರ ಒಂದು ಪರ್ಸ್ ಮೊಬೈಲ್ ಸಿಕ್ಕಿದೆ, ಯಾರು ಬರ್ತೆ ತೆಗೆದುಕೊಂಡು ಹೋಗ್ತಾರೆ. ಹೊತ್ತಾಗದಲ್ಲಿ ವಿಶೇಷ ಸೂಚನೆ, ರಥದ ಹತ್ತಿರ ಒಂದು ಪರ್ಸ್ ಸಮೇತ ಮೊಬೈಲ್ ಸಿಕ್ಕಿದೆ. ಬೇಗ ಬನ್ನಿ, ಬೇಗ ಬಂದವರು ಅನ್ನ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಇವತ್ತಿನ ಈ ಅವರಿಗೆ ಅವ್ರ ಕುಟುಂಬಕ್ಕೆ ಕೇಳ್ಕೊಳ್ತಾರೆ. ಸರಿ, ಅವರ ತಾಯಿ ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ವಿದ್ಯುತ್ ಗ್ರಿಡ್ ನಿರ್ಮಾಣ ಕಾಮಗಾರಿಗೆ ಬಂದಿದ್ದ ಇಂಜಿನಿಯರ್ ಮತ್ತು ಕಾರ್ಮಿಕರ ಮೇಲೆ ಕೊಪ್ಪ ಮತ್ತು ನಾರಗೋಡು ಗ್ರಾಮದ ಸಮೀಪ ಹಲ್ಲೆ ನಡೆಸಿದ ಘಟನೆ ಭಾನುವಾರ ನಡೆದಿದೆ. ಹಲ್ಲೆಗೊಳಗಾದ ಇಂಜಿನಿಯರ್ ಪರಶುರಾಮ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಹಲ್ಲೆ ಸಂಬಂಧ ಆನಂದಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂಜಿನಿಯರ್ ಮತ್ತು ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಅಧಿಕಾರಿಗಳಿಗೆ ಹಾಗೂ ಕಾರ್ಮಿಕರಿಗೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಒತ್ತಾಯಿಸಿ ತ್ಯಾಗರ್ತಿ, ಹಿರೇಬೆಲಗುಂಜಿ ಹಾಗೂ ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ತ್ಯಾಗರ್ತಿ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಲ್ಯಾವಿಗೆರೆ, ಕುಮಾರಸ್ವಾಮಿ ಕೊಪ್ಪ ಮಾತನಾಡಿದರು. ಪ್ರತಿಭಟನಾ ಸಭೆಯಲ್ಲಿ ವೀರಪ್ಪ ಲ್ಯಾವಿಗೆರೆ, ಜಾನ್, ಶ್ರೀನಿವಾಸ್, ಯೋಗೇಶ್ ಹುತ್ತದಿಂಬ, ಕುಮಾರ್ ಕಾಗೋಡುದಿಂಬ, ಸಂತೋಷ್ ಇನ್ನಿತರರು ಹಾಜರಿದ್ದರು. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಏನು 3 ಪಂಚಾಯಿತಿಯ ಏನು ರೈತರು ಬಂದಿದ್ದಾರೆ, ಎಲ್ರಿಗೂ ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಹೇಳ್ತೇನೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಕಳೆದ 3 ದಿವಸ ಹಿಂದೆ ಇದೇ ಜಾಗದಲ್ಲಿ ಗ್ರಿಡ್ ವಿಷಯಕ್ಕೆ, ತ್ಯಾಗರ್ತಿ ಗ್ರಿಡ್ ವಿಷಯಕ್ಕಾಗಿ ಒಂದು ಪ್ರೆಸ್ ಮೀಟನ್ನು ಮಾಡಿದ್ವಿ. ಸಾಕಷ್ಟು ಜನ ರೈತರಿದ್ದರು. ಇವತ್ತು ತುರ್ತಾಗಿ ಮತ್ತೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನಿನ್ನೆ ಒಂದು ಆಗಿರ್ತಕ್ಕಂಥ ಘಟನೆಯನ್ನು ನೋಡಿ ಮಾಡ್ತಾ ಇದ್ದೇವೆ, ಖಂಡಿಸಿ. ಘಟನೆ ನಿಮಗೆಲ್ಲ ತಿಳಿದಿದೆ ಈಗ ಆಲ್ರೆಡಿ. ಏನು ಮೊನ್ನೆ ನಾನು ನಿಮಗೆ ಮಾತಾಡಬೇಕಾದ್ರೆ ಹೇಳಿದೆ, ಒಂದು 3-4 ಜನ ಕಿಡಿಗೇಡಿಗಳು ಆ ಗ್ರಿಡ್ ವಿಷಯದಲ್ಲಿ ಆಗೋದಕ್ಕೆ ತೊಂದರೆ ಕೊಡ್ತಾರೆ ಅಂತ. ಇವತ್ತು ನಿನ್ನೆ ಏನೊಂದು 7 ಜನ ಕೊಪ್ಪ ನಾರಗೋಡು ಭಾಗದ ಯುವಕರು ಮತ್ತು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಆ ಸರ್ವೆ ಆಗ್ತದೆ, ಎಲ್ಲೆಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಎಷ್ಟು ತೋಟಗಳು ಹೋಗುತ್ತೆ, ಆ ತೋಟಗಳು ಈ ಮೊನ್ನೆ ತಾನೇ ಅವರೇ ಹೇಳಿರ್ತಾರೆ ಸರ್ವೆ ಆಗಬೇಕು, ಸರ್ವೆ ಆದ ತಕ್ಷಣದಲ್ಲಿ ಅವರಿಗೆ ಸಂತಕ್ಕಂಥ ಏನು ಪರಿಹಾರಧನ ಸಿಗಬೇಕು ಅಂತ. ಆ ನಿಟ್ಟಿನಲ್ಲಿ ಏನು KPTCL ಅಧಿಕಾರಿಗಳು ಕಾರ್ಯ ಕೈಗೊಂಡು ಸರ್ವೆ ಮಾಡಿಸ್ತಾ ಇರ್ತಾರೆ. ಆ ಸರ್ವೆ ಅವ್ರ ಮೇಲೆ ಮತ್ತು ಏನು KPTCL ಆ ಗ್ರಿಡ್ ಕಾಮಗಾರಿ ಮಾಡ್ತಕ್ಕಂಥ ಏನು ಕೂಲಿ ಕಾರ್ಮಿಕರ ಮೇಲೆ, ಇಂಜಿನಿಯರ್ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಇವತ್ತು ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿದೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಇವ್ರ ಹಿಂದೆ ಯಾರಿದ್ದಾರೆ, ಇವ್ರ ಉದ್ದೇಶ ಏನು,
ರೈತರು ಏನು ಸುಮ್ಮನೆ ಇದ್ದಾರೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಯಾವ ಥರ. ಸೊ ನಾವು ಏನು ಈ ಮುಖಾಂತರ ಕೇಳ್ತಾ ಇದೀವಿ ಅಂತಂದರೆ ಕಾನೂನು ರೀತಿಯಲ್ಲಿ ಒಳ್ಳೆ ಕ್ರಮ ಆಗಬೇಕು ಅವ್ರ ಮೇಲೆ. ಹೀಗೆ ಬಿಟ್ಟರೆ ಎಲ್ಲೋ ಒಂದು ಕಡೆ ಈಗ ನೋಡಿ ಅವರು ಈಗ ಇದುವರೆಗೂ ಅರೆಸ್ಟ್ ಆಗಿಲ್ಲ, ಎಲ್ಲೋ ಒಂದು ಕಡೆ ಬೇಲ್ ತಗೊಂಡು ಆಚೆ ಬಂದರು ಅಂದರೆ ಮತ್ತೆ ಹೆಚ್ಚಿಗೆ ಮಾಡ್ತಾರೆ. ನಾವು ಈ ಭಾಗದ 3 ಪಂಚಾಯಿತಿ ರೈತರು ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಮತ್ತೆ ಮೊನ್ನೆ ಹೇಳಿದ್ದೆ ನಾನು, ಸಾಧ್ಯವಾದರೆ ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾಗುತ್ತೆ ಅಂತ. ನಾವು ಈಗೂ ಹೇಳ್ತಾ ಇದ್ದೇವೆ, ಅವ್ರನ್ನ 2 ರಿಂದ 3 ದಿವಸ ಒಳಗಡೆ ಬಂಧಿಸಿ ಅವರಿಗೆ ಏನು ರೌಡಿ ಶೀಟ್ರ್ ಓಪನ್ ಆಗಬೇಕು, ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ಆಗಬೇಕು ಅದೆಲ್ಲವೂ ಅವ್ರ ಮೇಲೆ ಆಗಬೇಕು. ಅದಾಗದೇ ಇದ್ದರೆ ನಾವು ವಾಲಂಟ್ರಿ ಆಗಿ 3 ಪಂಚಾಯಿತಿ ರೈತರು ಕರೆ ಕೊಟ್ಬಿಟ್ಟು ಅವ್ರ ಮನೆಯನ್ನು ನುಗ್ತೀವಿ, ನಾವೇ ಹಲ್ವೆ ಮಾಡಬೇಕಾಗುತ್ತೆ. ಅದಲ್ಲದೆ ಕಾನೂನು ಕೈ ತಗೋಬೇಕಾಗುತ್ತೆ ಮತ್ತೆ ರೈತರುಗಳೇ. ಯಾಕಂದರೆ ನಮ್ಮ ಪರಿಸ್ಥಿತಿ ಆಗಿದೆ, ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ನೀರು ಆಗ್ತದೆ, ಯಾವ ರೀತಿ ಇದೆ ಅಂತಂದರೆ ಇವತ್ತು ನಾವು ವಿದ್ಯುತ್ ಇಲ್ಲದೆ ಬಂದಿರತಕ್ಕಂಥ ಬೆಳೆನ ಕಳ್ಕೊತಾ ಇದ್ದೀವಿ. ಈ 3 ಪಂಚಾಯಿತಿಯ ರೈತರುಗಳು ನಾವು ಅದನ್ನು ಖಂಡಿಸ್ತೇವೆ. ಯಾಕಂದರೆ ನಮ್ಮ ಅವಶ್ಯಕತೆ ನಿಮ್ಗೆಲ್ಲರಿಗೂ ಮೊನ್ನೆ ತನಕ ಹೇಳಿದೆ ನಾನು, ಗ್ರಿಡ್ಡಿನ ಅವಶ್ಯಕತೆ ಎಷ್ಟು ಮಟ್ಟಕ್ಕಿದೆ, ನಾವು ಎಷ್ಟು ಮಟ್ಟಕ್ಕೆ ನಾವು ಇಲ್ಲಿ ವನವಾಸ ಪಡ್ತಾ ಇದ್ದೀವಿ ಅಂತ. ಇಡೀ ತಾಲೂಕಲ್ಲಿ ಎಲ್ಲೋ ಒಂದು ಕಡೆ ವಿದ್ಯುತ್ ಸಮಸ್ಯೆ ಇರ್ತಕ್ಕಂಥ ಹೈಯೆಸ್ಟ್ ವಿದ್ಯುತ್ ಸಮಸ್ಯೆ ಇರ್ತಕ್ಕಂಥದ್ದು ಬರೂರು ಪಂಚಾಯಿತಿ, ತ್ಯಾಗರ್ತಿ ಮತ್ತು ಹಿರೇಬೆಳಗಂಜಿ ಪಂಚಾಯಿತಿ. ಅವ್ರು ಮೊನ್ನೆ ಏನೋ ಹೇಳ್ಬಿಟ್ಟು 50 ಎಕರೆ 500 ಎಕರೆ ತೋಟ ಹೋಗುತ್ತೆ, 600 ಎಕರೆ ತೋಟ ಹೋಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ವೆಗೂ ಹಾಕ್ಸಿದ್ದೀವಿ, ಸರ್ವೆ ಮಾಡ್ತಾ ಇದ್ದಾರೆ. ಸರ್ವೆ ಮಾಡೋರ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನಾವು ಸಂಬಂಧಪಟ್ಟ ಇಲಾಖೆ, ಯಾರಿಗೆ ಪೊಲೀಸ್ ಇಲಾಖೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ, ನಿಮಗೆ ಮೊದಲೇ ಮಾಹಿತಿ ಇದೆ, ನಿಮ್ಮ ವೈಫಲ್ಯ ಇದು ಮೊದಲೇ ಮಾಹಿತಿ ಇದೆ ನಿಮಗೆ. ಇಂಥ ಗುಂಡಾಗಳಿದ್ದಾರೆ ಅಲ್ಲಿ, ಅವ್ರು ತೊಂದರೆ ಕೊಡ್ತಾರೆ ಅಂತ ಸೂಕ್ತವಾದ ಕ್ರಮನ ನೀವು ಕೊಟ್ಟಿಲ್ಲ, ಏನೋ ಕೈಗೊಂಡಿಲ್ಲ ನೀವು. ಈಗ ಯಾರೋ ನಿಮ್ಮ ಹೇಳ್ತಾರೆ, ಅವ್ರು ಯಾರೋ ನಿಮ್ಮ ಹೆಡ್ ಕಾನ್ಸ್ಟೇಬಲ್ ಅದು ಇದು ಯಾರ್ಯಾರ ಹೆಸರು ಬರ್ತಾ ಇದೆ, ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿದೆ. ದಯಮಾಡಿ ಈ ಭಾಗದ ರೈತರ ತಾಳ್ಮೆನ ನೀವು ಪರೀಕ್ಷೆ ಮಾಡಬೇಡಿ. ನಾವು ಯಾರೂ ತಡ್ಕೊಂಡಿರೋಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಅಳಿವುಳಿವಿನ ಪ್ರಶ್ನೆ ಇದು, ಈ ರೈತರ ಅಳಿವುಳಿವಿನ ಪ್ರಶ್ನೆ ಆಗಿದೆ. ನಾವು ಇನ್ನು ಏನು ಈಗ ಹೇಳ್ತಾ ಇದ್ದೀವಿ, ಆದಷ್ಟು ಬೇಗ ನೀವು ಮನಸ್ಸು ಮಾಡಿದ್ರೆ ಜಾಸ್ತಿ ದಿನಗಳು ಅಥವಾ ಗಂಟೆಗಳನ್ನು ಬೇಕಾಗಿಲ್ಲ, ಎಷ್ಟು ಬೇಗ ಆದಷ್ಟು ಬೇಗ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಕ್ರಮ ಆಗಬೇಕು ಅದು ಆಗಬೇಕು. ಇಲ್ಲದೆ ಹೋದರೆ ನಾವು ನಿಮ್ಮ ನಿಮ್ಮ DSP ಕಚೇರಿ ಮುಂದೆ ನಾವು ಬಂದ್ಬಿಟ್ಟು ಈ 3 ಪಂಚಾಯಿತಿಯ ರೈತರು ಬಂದ್ಬಿಟ್ಟು ಧರಣಿ ಮಾಡ್ತೀವಿ. ಹಾಗೆಯೇ ಬರೋದಕ್ಕಿಂತ ಮೊದಲೇ ಅವ್ರು ಯಾರ್ಯಾರು ಇವತ್ತೇನು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಈಗ ಏನು ಗ್ರಿಡ್ ಆಗೋದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರ ಮನೆಗಳನ್ನ ನಾವು ನುಗ್ಗಿ ಅವ್ರ ಮನೆಗೆ ಅವ್ರಿಗೆ ಏನು ತಕ್ಕ ಶಾಸ್ತ್ರ ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟೆ ನಿಮ್ಮ ಹತ್ರ ನಾವು ಬರ್ತೀವಿ. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯಾರಿಗೆ ಹೊಡೆದವ್ರಿಗಾದ್ರೂ ಕೂಡ ಅವ್ರಿಗೂ ಸೇರಿಸಿ, ಆಮೇಲೆ ಇಲಾಖೆಗೂ ಕೂಡ ನಿಮ್ಮ ವೈಫಲ್ಯ ಇದು, ನಿಮ್ಮ ವೈಫಲ್ಯದಿಂದನೇ ಇದು ಈ ಥರ ಆಗ್ತಾ ಇರ್ತಕ್ಕಂಥದ್ದು. ಒಂದು ದಿವಸ ಅವತ್ತು ಮಾಡಿದಾಗ ಈ ಹಿಂದೆನೇ 2-3 ತಿಂಗಳ ಹಿಂದೆ ಏನೋ JCB ಡ್ರೈವರ್ ಮೇಲೆ ಹಲ್ಲೆ ಆಗಿತ್ತು, ಅವತ್ತೇ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಮಾಡಬೇಕಾದಂಥ ಶಾಸ್ತಿ ಮಾಡಿದರೆ ಇವತ್ತು ಇಷ್ಟು ಮಟ್ಟಕ್ಕೆ ಹೋಗ್ತಿದ್ದಿಲ್ಲ. ಇವತ್ತು ಏನು ಎಲ್ಲ ಒಂದು ಕಡೆ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಈ ರೈತರ ಏನು ತಾಳ್ಮೆನ ಪರೀಕ್ಷೆ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಇನ್ನೂ ತಾಳ್ಮೆ ಇಲ್ಲ. ನೀವು ಅವ್ರಿಗೆ ಏನು ತಕ್ಷಣದಲ್ಲಿ ಅರೆಸ್ಟ್ ಮಾಡಿಬಿಟ್ಟು ಈ ಕೂಡಲೇ ಅರೆಸ್ಟ್ ಮಾಡಿಬಿಟ್ಟು ಅವರಿಗೆ ಏನು ಕಾನೂನು ಕ್ರಮ ಆಗಬೇಕು. ಇಲ್ಲದೆ ಹೋದರೆ ಮತ್ತೆ ನಾವೇ ನುಗ್ಗಿ ಅವ್ರು ಎಲ್ಲಿದ್ದಾರೆ ಅಂತ ಹಿಡ್ಕೊ ಬರೋದ್ರ ಜೊತೆಗೇನೆ ನಿಮ್ಮ ಕಚೇರಿ ಮುಂದೆ ಧರಣಿ ಮಾಡ್ತೀವಿ. ನಿಮ್ಮ ವೈಫಲ್ಯನ ನಾವು ಹೇಳಬೇಕಾಗುತ್ತೆ. ನಿನ್ನೆ ದಿನ ನಮ್ಮ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಅಹಿತಕರ ಘಟನೆ ರೈತ ಸಮಾಜಕ್ಕೆ ತಲೆ ಬಗ್ಸೋಂಥ ವಿಚಾರ ಆಗಿದೆ. ಮೊನ್ನೆ ನಡೆದಿರ್ತಕ್ಕಂತಹ ಸೋಮಶೇಖರ್ ನೇತೃತ್ವದ ಪ್ರೆಸ್ ಮೀಟ್ನಲ್ಲೂ ಸಹ ಯಾವುದೇ ಒಬ್ಬ ರೈತನ ಒಂದು ಅಡಿಕೆ ಮರನ್ನು ಹೋಗದೇ ರೀತಿಯಲ್ಲಿ ಅಭಿವೃದ್ಧಿ ಕೆಲಸದ ಜೊತೆಗೆ ರೈತರ ಒಂದು ಒಳಿತನ್ನು ಸಹ ಯೋಚನೆ ಮಾಡಿ ಮಾತಾಡಿದರು. ಅದೇ ರೀತಿ ದಿನೇಶ್ ಸಿರ್ವಾಳ ಅವರು ಸಹ ಬಂದು ಸ್ಪಾಟ್ನಲ್ಲಿ ನಿಂತ್ಕೊಂಡು ಪ್ಲಾನನ್ನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ, 10 ಅಡಿ 20 ಅಡಿ ಚೇಂಜ್ ಮಾಡ್ಕೊಂಡು ನೆಟ್ಟಿರೋ ಅಡಿಕೆ ಮರ ಕಡಿದಿದ್ದಂಗೆ ಒಯ್ದು ನೀವು ಬೇರೆ ಪಾಯಿಂಟನ್ನು ಅಲ್ಲೇ ಸ್ವಲ್ಪ ವ್ಯತ್ಯಾಸ ಮಾಡಿ ಅಂತ ಕೊಟ್ಟಿರೋ ಸಲಹೆಗೆ ಈ ಏನು ಗಲಾಟೆ ಮಾಡಿದಾರಲ್ಲ ಅವರು ಸಹ ಒಪ್ಪಿಕೊಂಡು ನಂತರ ಪಾಪ ಅವರು ಗುತ್ತಿಗೆದಾರರು ಮತ್ತು ಆ ಸರ್ವೇರು ರಿಟೈರ್ಡ್ ಅವರು ಪಾಪ ವಯೋವೃದ್ಧರು ಅವರು ಬಂದು ಮಾರ್ಕ್ ಮಾಡ್ತಾ ಇರೋ ಟೈಮ್ನಲ್ಲಿ ಅವ್ರ ಮೇಲೆ ನಿನ್ನೆ ತೀವ್ರವಾದ ಹಲ್ಲೆ ಮಾಡಿ ಅವನು ಒಂದು 500 ಮೀಟ್ರ್ ಜೀವ ಉಳಿಸ್ಕೊಳಕ್ಕೆ ಒದ್ದಾಡಿ ಓಡ್ ಬಂದು ನಮ್ಮ ಮನೆಯನ್ನು ಹೊಕ್ಕೊಂಡ. ಅವನ್ನ ಆಸ್ಪತ್ರೆಗೆ ಸೇರಿಸಿದ್ದು ಸಹ ತಪ್ಪು ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಸಹ ಮುಂದಾಗ್ತಾ ಇದ್ದಾರೆ. ಮತ್ತು ಇದಲ್ಲದೆ ಆ ಸರ್ವೆ ವಯೋವೃದ್ಧರಾಗಿರ್ತಕ್ಕಂಥ ಸರ್ವೇರಿಗೆ ಮುಖದ ಮೇಲೆ ಅವ್ರದ್ದೇ ಹಾಕಿಬಿಟ್ಟನೆ ಹೊಡೆದು ಅವ್ರ ಬಟ್ಟೆ ಚೇಂಜ್ ಮಾಡಿ ರಕ್ತ ಒರೆಸಿ ಮುಲಾಮನ್ನು ಹಚ್ಚಿ ಅವರನ್ನು ಈಚೆಗೆ ಹೋಗ್ಬೇಕು, ಬ್ಯಾಂಡ್ರಿ ಮಕ್ಕಳು ಉಳ್ಕೋಬೇಕು ಅಂತೇಳಿ ಅವ್ರು ಚಿತ್ರದುರ್ಗ ಕಳಿಸಿದ್ದಾರೆ. ಈ ವೈಫಲ್ಯ
ಇದ್ರ ಎದುರಿಗೆ ಇವರು ನಮ್ಮ ಬೂದೆ ನಾಯಕ್ ಅನ್ನೋರು ಅವ್ರನ್ನ ಹೋಗಿ ತೋಟದಾಗ ಬಿದ್ದಿದ್ದಾರೆ, ಅವ್ರು ದಯಮಾಡಿ ಕರ್ಕೊಂಡು ಆಸ್ಪತ್ರೆಗೆ ಬರ್ರಿ, ಇವನಿಗೆ ಸೀರಿಯಸ್ ಇದೆ, ನಾನು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿ ಪ್ರೈವೇಟ್ ವೆಹಿಕಲ್ ಅವ್ರು ಕರ್ಕೊಂಡು ಹೋದರೆ ಬೂದೆ ನಾಯಕರು ತಮ್ಮ ಕರ್ತವ್ಯದಲ್ಲಿ ಯಾಕೋ ಲೋಪ ಮಾಡಿದ್ದಾರೆ ಅಂತ ಇಲ್ಲಿ ಅಲ್ಲಿರ್ತಕ್ಕಂಥ ಒಂದು 50-100 ಜನ ಹೆಂಗಸರು ಮಕ್ಕಳು ಸಹಾಯ ಆಗ್ತಿದ್ದಾರೆ. ನಾನು ತಗೊಂಡು ಆಸ್ಪತ್ರೆಗೆ ಹೋದೆ, ಯಾರಿಗೂ ನಿನ್ನೆ ಮಾರ್ಕ್ ಮಾಡಿದ್ರಲ್ಲಿ ಒಂದೇ ಒಂದು ಅಡಿಕೆ ಮರ ಹೋಗದೆ ಇರೋಂಗೆ. ಮತ್ತು ಈ ಹೊಡೆದಾಟ ಮಾಡ್ತಕ್ಕಂಥ ಫಲಾನುಭವಿಗಳದ್ದು ಯಾರಿಗೂ ಅಡಿಕೆ ತೋಟ ಅಥವಾ ಸರ್ವೆ ನಂಬರ್ ಜಾಗ ಇಲ್ಲ ಅಲ್ಲಿ, ಬೇಕು ಅಂತ ತೊಂದರೆ ಮಾಡ್ತಾರೆ ಬಿಟ್ಟರೆ. ಸಣ್ಣ ಉದಾಹರಣೆ ಇದರಲ್ಲಿ ನಾಯಕತ್ವ ಇರ್ತಕ್ಕಂಥ ಸಂಜು ಅನ್ನೋ ಒಂದು ಇಂಚು ಜಾಗನೂ ಅವ್ರದ್ದು ಹೋಗಲ್ಲ, ಒಂದು ಅಡಿಕೆ ಮರನೂ ಹೋಗಲ್ಲ, ಲೈನ್ ಮಾತ್ರ ಮೇಲೆ ಹೋಗ್ತದೆ, ಅಡಿಕೆ ಮರ ಹೋಗಲ್ಲ. ಅಥವಾ ಮುಂದೆ ಸಂತೋಷ ಅನ್ನೋ ಈ ಬೇರೆ ಈ 3 ಪಾಯಿಂಟಿಗೂ ಬರ್ಕೊಟ್ಟಿದ್ದಾರೆ, 3 ಪಾಯಿಂಟ್ನವರು ಜಾಗ ಬರ್ಕೊಟ್ಟಿದ್ದಾರೆ. ನಮಗೆ ಅದ್ರ ಬರೋ ಪರಿಹಾರವನ್ನು ನ್ಯಾಯವ್ಯಕ್ತಿ ಸರ್ಕಾರದ ನೇಮಿಸಿದ್ದು ಕೊಡಿ, ನೀವು ಕೆಲಸ ಮಾಡೋ ಅಭಿವೃದ್ಧಿ ಕೆಲಸ ಮಾಡೋ ತೊಂದರೆ ಇಲ್ಲ ಅಂತ. ಇವರು ಉದ್ದೇಶಪೂರ್ವಕವಾಗಿ ಈ ಥರ ಹಲ್ಲೆ ಮಾಡಿ ಆ ಕಾಮಗಾರಿ ನಿಲ್ಲಿಸಬೇಕು. ಈಗಾಗಲೇ 5 ವರ್ಷ ಆಯಿತು. ಈ ಹಿಂದೆ ಎಸ್ಟಿಮೇಟ್ ಮಾಡಿದ್ದಕ್ಕೆ 5 ಗ್ರಿಡ್ ಜಾಸ್ತಿ ಕೊಡ್ತೀನಿ ಅಂತ ಆವತ್ತಿನ ಕಾಲದಲ್ಲಿ ಇರ್ತಕ್ಕಂಥ MLA ಅವರು ಹೇಳಿದ ಮಾತನ್ನು ನಿರಾಕರಿಸಿ ಇವರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ನಿಂದ DC ಕೋರ್ಟಿಗೆ ಹಾಕಿದ್ರು. DC ಕೋರ್ಟ್ನಲ್ಲಿ KPTCL ಪರವಾಗಿ ಆದಮೇಲೆ ಆ 5 ಗ್ರಿಡ್ ಸಿಗ್ತಕ್ಕಂಥ ಅವಕಾಶನ ನಾವು ಕಳ್ಕೊಂಡಂಗೆ ಆಯಿತು ಸರ್. ಫಾಲೋ ಮಾಡ್ಕೊಂಡಿದ್ರೆ 5 ಕಂಬಗಳು ಜಾಸ್ತಿ ಸಿಗ್ತಿದ್ವು. ಇದು ನಮ್ಮ ಸ್ವಯಂ ಅಪರಾಧ ಮಾಡಿಕೊಂಡು ಮತ್ತೆ ಕಾಮಗಾರಿ ಮಾಡೋರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ತುಂಬ ಖಂಡನೀಯ. ಇದು ಈ ರೀತಿ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಮತ್ತು ತಾಲೂಕು ಆಡಳಿತ ಬಿಗಿ ಮಾಡಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.